ರೇಖೆಯಿಂದ ಕೃಷಿ ಚಟುವಟಿಕೆಗಳಿಗೆ ಯಾವ ರೀತಿಯ ಪ್ರಯೋಜನ ಆಕ್ಕೈತಿ? ರೇಖೆ ಮಾಡಿದರೆ ಬೆಳೆಗಳು ಇನ್ನೂ ಉತ್ತಮವಾಗಿ ಬೆಳಿತಾವ. ಈ ಬಗ್ಗೆ ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ ರೇಖೆ ಮಾಸ್ಟರ್ ಆನಂದ್ ಅಂಗಡಿ ವಿಡಿಯೋದಲ್ಲಿ ವಿವರವಾಗಿ ಮಾತನಾಡೋಣ. ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಒಬ್ಬರು ಪ್ರೇಕ್ಷಕರು, ಅಭಿಮಾನಿಗಳ ಕೋರಿಕೆ ಮೇರೆಗೆ ಕೃಷಿಯಲ್ಲಿ ರೇಖೆ ಪಾತ್ರ ಏನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ. ಕೃಷಿ ಮಾಡುವಾಗ ನಾವು ಒಳ್ಳೆ ಬೀಜ, ಗೊಬ್ಬರ ಎಲ್ಲನೂ ಆಯ್ಕೆ ಮಾಡ್ಕೊಳ್ತೀವಿ. ಸರಿಯಾಗಿ ನೀರಾವರಿ ಇದ್ದವರು ನೀರನ್ನು ಹಾಸ್ತೀವಿ, ನೀರಾವರಿ ಇರಲಾರ್ದವ್ರಂತೂ ಪ್ರಕೃತಿ ಮೇಲೇ ಡಿಪೆಂಡ್ ಆಗಿರ್ತಾರೆ. ಇಂಥ ಟೈಮ್ನಲ್ಲಿ ನಮಗೆ ರೇಖೆ ಯಾವ ರೀತಿ ಉಪಯೋಗ ಆಗ್ತೈತಿ? ಈಗ ನೋಡ್ರಿ, ಬೆಳೆಗಳು, ಗಿಡ ಮರಗಳು ಇವಕ್ಕೂ ಸಹ ಜೀವ ಐತಿ ಅನ್ನೋದು ನಮಗೆ ಗೊತ್ತಿದೆ. ನಾವು ಪ್ರೈಮರಿಯಲ್ಲೇ ಈ ಬಗ್ಗೆ ನಮಗೆ ಪಾಠ ಇತ್ತು, ನೆನಪಿರ್ಬೋದು. ಸಸ್ಯಗಳಿಗೂ ಸಹ ಜೀವ ಇದೆ, ಅವು ಉಸಿರಾಡ್ತವೆ, ಅವು ಬೆಳಿತವೆ, ಬೆಳಕು ತಗೊಳ್ತವೆ, ನೀರು ಕುಡಿತವೆ ಅಲ್ವಾ? ಇದರಿಂದನೇ ನಮಗೆ ಬೆಳೆಗಳನ್ನು ಬರ್ತವೆ. ಈಗ ಸಸ್ಯಗಳಿಗೆ ನಾವು ಸರಿಯಾದಂಥ ಬೆಳಕು, ನೀರು ಎಲ್ಲ ವಾತಾವರಣ ಬೇಕು. ನಾವು ಆರಂಭದಲ್ಲಿನೇ ಬಿತ್ತನೆ ಮಾಡುವಾಗ ಒಳ್ಳೆಯ ಬೀಜಗಳನ್ನು, ನಾವು ಕ್ವಾಲಿಟಿ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು. ಬಿತ್ತೋಕ್ಕಿಂತ ಮುಂಚೆನೇ ಒಂದು ಒಳ್ಳೆಯ ಜಾಗ ನೋಡಿಕೊಂಡು, ಸ್ವಚ್ಛವಾದ ಜಾಗದಲ್ಲಿ ನಾವು ಬಿತ್ತುವ ಬೀಜನ ಒಂದು ಪಾತ್ರೆ ಒಳಗಿಟ್ಟು ಶಾಂತವಾಗಿ ಕಿತ್ಕೊಂಡು ಅದಕ್ಕೆ ರೇಖೆ ಹೀಲಿಂಗ್ ಮಾಡಬೇಕು. ನೀವು ರೇಖೆ ಹೀಲಿಂಗ್ ನೀವು ಕಲ್ತಿಲ್ಲ ಅಂದರೆ, ನೀವು ರೇಖೆ ದೀಕ್ಷೆ ಪಡೆದಿಲ್ಲ ಅಂದರೆ, ರೇಖೆ ಗೊತ್ತಿದ್ದವರು ಕರೆಸಿ ಆದ್ರೂ ಆ ಬೀಜಗಳಿಗೆ ರೇಖೆ ಹೀಲಿಂಗ್ ಮಾಡಬೇಕು. ಬಿತ್ತನೆಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆ, ಸರಿಯಾದ ರೀತಿ ಯಾವ ಬೀಜ ಹಾಕಬೇಕು, ಯಾವ ಕಂಪ್ನಿ ಬೀಜ ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕು ಅನ್ನೋದ್ರ ಬಗ್ಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಜ್ಞರಿಂದ ನಾವು ಸಾಕಷ್ಟು ಮಾಹಿತಿಗಳನ್ನು ತೊಗೊಂಡಿರ್ತೀವಿ. ಅದ್ರ ಜೊತೆಗೇ ನಾವು ಬೀಜಗಳಿಗೆ ರೇಖೆ ಹೀಲಿಂಗ್ ಮಾಡೋದು ಒಳ್ಳೆಯದು. ಇವ ರೇಖೆ ಹೀಲಿಂಗ್ ಮಾಡುವಾಗ ನಾವು ಶಾಂತವಾಗಿ ಕೂತ್ಕೊಂಡು ಬೀಜಗಳ ಮೇಲೆ ಹಿಂಗೆ ಕೈ ಇಟ್ಟು ನಾವು ನಮ್ಮ ಮನಸ್ಸಿನಲ್ಲೇ ಈ ಬೀಜಗಳು ಮೊಳಕೆ ಹೊಡೆದು ಉತ್ತಮವಾಗಿ ಬೆಳೆಯಲಿ, ಈ ಬೆಳೆಯಿಂದ ಸಾಕಷ್ಟು ಫಸಲು ಬರಲಿ ಅಂತ ನಾವು ಮನಸ್ಸಿನಲ್ಲಿನೇ ಪ್ರಾರ್ಥನೆ ಮಾಡ್ತಾ ಒಂದು 5 ರಿಂದ 10 ನಿಮಿಷ ನಾವು ಬೀಜಗಳಿಗೆ ರೇಖೆ ಮಾಡಬೇಕು. ಆಮೇಲೆ ಬೀಜ ಹಾಕಿದ ಮೇಲೆ, ಅವು ಬೆಳೆದ ಮೇಲೆ ಆ ಸಸಿಗಳಿಗೂ ಸಹ ನಾವು ರೇಖೆ ಮಾಡಬೇಕು. ಹೊಲದಲ್ಲಿ ಕೂತು ಸಸಿಗಳ ಮೇಲೆ ಕೈ ಇಟ್ಟು ಈ ಸಸಿಗೆ ಯಾವುದೇ ರೋಗ ಬರದೇ ಇರಲಿ, ಇದು ಬೆಳೆದು ಚಲೋತ್ನಾಗೆ ಬೆಳೀಲಿ, ಒಳ್ಳೆ ಪೋಷಕಾಂಶಗಳು ಈ ಸಸಿಗಳಿಗೆ ಸಿಗಲಿ, ಒಳ್ಳೆ ನೀರು ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನು ಅಷ್ಟೇ ಅಲ್ಲ, ನಾವು ಕೃಷಿ ಭೂಮಿ ಹೊಲಕ್ಕೂ ಸಹ ನಾವು ರೇಖೆ ಮಾಡ್ಬೋದು. ನಾವು ಬೆಳಗ್ಗೆ ಅಥವಾ ಸಾಯಂಕಾಲ ರೇಖೆ ಮಾಡಲಿಕ್ಕೆ ಯಾವುದೇ ಟೈಮ್ ಇಲ್ಲ, ಏನಿಲ್ಲ. ಆದರೆ ಹೆಚ್ಚಾಗಿ ಶಾಂತವಾದ ವಾತಾವರಣ ಇರೋ ಟೈಮ್ನಲ್ಲಿ ನಾವು ಹೊಲಕ್ಕೆ ಹೋಗಿ ಅಲ್ಲಿ ಹೊಲದಲ್ಲಿ ಕುಂತು ಅಥವಾ ನಿಂತು ನಾವು ನಮ್ಮ ಮನಸ್ಸಿನೊಳಗಿನ ಈ ಭೂಮಿ ಆರೋಗ್ಯವಾಗಿರಲಿ, ಈ ನಮ್ಮ ಹೊಲದಲ್ಲಿ ನಮ್ಮ ಮಣ್ಣಿನಲ್ಲಿ ಜೀವಂತಿಕೆ ಹೆಚ್ಚಾಗಲಿ, ಈ ಬೆಳೆಗಳು ಹೆಚ್ಚು ಚಲೋ ಬರಲಿ, ಉತ್ತಮವಾದಂಥ ಫಸಲು ಬರಲಿ ಅಂತ ನಾವು ರೇಖೆ ಮಾಡಬೇಕು. ನಾವು ಕೃಷಿ ಭೂಮಿಗೆ ರೇಖೆ ಮಾಡುವ ಅಂದ್ಕೊಳ್ಳೆ ನನಗೊಂದು ವಿಷಯ ನೆನಪು ಬಂತು. ಮಂಡ್ಯದಲ್ಲಿ ಒಬ್ಬರು ನಮ್ಮ ಕಡೆಯಿಂದ ದೀಕ್ಷೆ ತಗೊಂಡರು, ರೈತಾಪಿ ಮಹಿಳೆ, ಪ್ರಗತಿಪರ ರೈತರವರು. ಅವರು ತಮ್ಮ ತೋಟದೊಳಗೆ ತೆಂಗಿನ ಗಿಡ ಹಚ್ಚಿದ್ರಂತೆ. ಆ ತೆಂಗಿನಕಾಯಿ ಹಗಲೆಲ್ಲ ಬೀಳ್ತಿದ್ದಿತ್ತು, ಎಳ್ನೀರಿನ ತೆಂಗಿನಕಾಯಿ. ಹೀಗಾಗಿ ಅವರು ರೇಖೆ ಕಲಿತ ಮೇಲೆ ಆ ತೆಂಗಿನ ಗಿಡಕ್ಕೆ ಚೌಕುರೆ ಸಿಂಬಲ್ ಹಾಕಿ ನಿತ್ಯ ರೇಖೆ ಮಾಡ್ತಿದ್ರಂತೆ. ಆಮೇಲೆ ಆ ತೆಂಗಿನಕಾಯಿಯಿಂದ ಕಾಯಿ ಉದುರೋದು ಸ್ವಲ್ಪ ದಿನದೊಳಗೆ ನಿಂತಂತ. ಅಷ್ಟೇ ಅಲ್ಲ, ಆ ಗಿಡದೊಳಗೂ ಚಲೋ ಫಲವತ್ತಾದಂಥ ಕಾಯಿಗಳು, ಹೆಚ್ಚಿಗೆ ಕಾಯಿಗಳು ಬರಲಿಕ್ಕೆ ಸ್ಟಾರ್ಟ್ ಆದವು ಅಂತ. ಇದು ಅವರೇ ಸಹ ಹೇಳಿದ್ದು. ನೀವು ಸಹ ರೇಖೆ ಕಲಿಯಿರಿ. ಫಸ್ಟ್ ಡಿಗ್ರಿಯಲ್ಲಿ ಬೇಸಿಕಲಿ
ರೇಖಿ ಹೇಗೆ ಮಾಡಬೇಕು ಅಂತ ಹೇಳಂದು ಹೇಳ್ಕೊಡ್ತೀವಿ. ಸೆಕೆಂಡ್ ಡಿಗ್ರಿಯಲ್ಲಿ ಸಿಂಬಾಲ್ ಇರ್ತಾವೆ, ಚೌಕುರೆ, ಸೈಕಿ, ಹಂಸಜೇಷನ್ನು. ನೀವು ಸೆಕೆಂಡ್ ಡಿಗ್ರಿ ಕಲಿತ್ರಂದ್ರೆ ನೀವು ಹೊಲಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಕೃಷಿ ಭೂಮಿಗೆ ಹೋಗ್ಬೇಕಂತಿಲ್ಲ ಅಂದರೆ ಬೇರೆ ಟೈಮಲ್ಲಿ ನಿತ್ಯ ಬೆಳಗ್ಗೆ ಅಥವಾ ಸಂಜೆ ಮನೆಯಲ್ಲಿ ಕುಂತೇ ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ಬೋದು. ನಿಮ್ಮ ಬೆಳೆಗಳಿಗೆ, ನಿಮ್ಮ ಹೊಲಕ್ಕೆ, ನಿಮ್ಮ ಕೃಷಿ ಭೂಮಿಗೆ ನೀವು ಮನೆಯೊಳಗೆ ಕುಂತೇ ಡೈಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಇಲ್ಲ ಸಂಜೆ 2 ಹೊತ್ತು ಮಾಡಿದ್ರೂ ನಡೀತದೆ. ಒಂದು 5ರಿಂದ 10 ನಿಮಿಷ ಹಂಸಜೇಷನ್ನು ಸಿಂಬಲ್ ಹಾಕಿ, ಚೌಕುರಿ ಸಿಂಬಲ್ ಹಾಕಿ, ಸೈಕೆ ಸಿಂಬಲ್ ಹಾಕಿ ಅದಕ್ಕೆ ರೇಖಿ ಹೀಲಿಂಗ್ ಮಾಡ್ಬೋದು. ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಕೈತಿ, ಸಸಿಗಳು ಚಲೋ ಬೆಳಿತಾವೆ. ಅಲ್ಲಿ ಏನಾದರೂ ನಿಮ್ಮ ಬೆಳೆಗಳಿಗೆ ಕೀಟಗಳ ಬಾಧೆ ಇದ್ದರೆ ಅದಕ್ಕೇನು ನೀವು ಔಷಧ ಹೊಡಿಬೇಕು ಅದನ್ನು ಹೊಡಿರಿ. ಅದ್ರ ಜೊತೆಗೆ ರೇಖಿನೂ ಸಹ ಮಾಡಿರಿ. ಈ ಸಸ್ಯದಿಂದ, ಈ ಗಿಡದಿಂದ ಕೀಟಗಳು ಮುಕ್ತ ಆಗಲಿ ಅಂತ ಹೇಳೋದು ನೀವು ರೇಖಿ ಮಾಡಬೇಕು. ಇದರ ಜೊತೆಗೆ ರೈತಾಪಿ ಜನರು ಸಹ ರೇಖಿ ಕಲಿತ್ರೆ ಭಾಳ ಒಳ್ಳೆಯದು. ಸಾಲ ಸೋಲ ಮಾಡಿ ಅನೇಕರು ಬಿತ್ತನೆ ಮಾಡಿರ್ತಾರೆ. ನಮ್ಮದು ಗೊತ್ತಲ್ಲ, ಮಳೆ ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ ಹೇಳೋಕ್ಕಾಗೋದಿಲ್ಲ. ಅನೇಕ ಬಾರಿ ಮಳೆ ಕೈ ಕೊಟ್ಟು ಬಿತ್ತನೆ ಮಾಡಿದಂಥ ಬೀಜ ಎಲ್ಲ ಮೊಳಕೆ ಹೊಡೆಯೋದು ಸಹ ಕಷ್ಟ ಆಕೈತಿ. ಅಂಥ ಟೈಮ್ ಒಳಗೆ ನೀವು ರೈತರ ಮನಸ್ಸು ಭಾಳ ಗೊಂದಲ ಆಕೈತಿ, ಭಾಳ ಅಸಮಾಧಾನದ ಇರ್ತಾರೋ. ನೀವು ರೇಖಿ ಕಲಿತಿದ್ರಿ ಅಂದರೆ ನಿಮ್ಮ ಮನಸ್ಸು ಶಾಂತ ಆಗಿರ್ತೈತಿ, ಗೊಂದಲ ಆಗೋದು ಕಡಿಮೆ ಆಕೈತಿ. ಲಾಸ್ ಅಂತೂ ಆಗಿರ್ತೈತಿ, ಆದರೆ ಅದರ ಬಗ್ಗೆ ಚಿಂತೆ ಮಾಡಿ ಇನ್ನೊಟ್ಟು ಕೊರಗ್ತೀರಿ. ಇನ್ನೊಟ್ಟು ಕೊರಗಿ ಮಾನಸಿಕ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು ಬರ್ಲಿಕ್ಕೆ ಚಾಲು ಆಗ್ತಾವೆ. ನೀವು ರೇಖಿ ಕಲಿತ್ರಂದ್ರೆ ಮನಃಶಾಂತಿ ಇರ್ತೈತಿ, ದೈಹಿಕ ಹಾಗೂ ಮಾನಸಿಕ ರೋಗಗಳು ಬರದಂತೆ ತಡಿತಾವೆ. ರೋಗ ಬಂದ ಮೇಲೆ ನಾವು ಡಾಕ್ಟರ್ ಕಡೆ ಹೋಗಿ ಚಿಕಿತ್ಸೆ ಪಡೆಯೋದಕ್ಕಿಂತ ಯಾವುದೇ ಈ ಮಾನಸಿಕ ಸಮಸ್ಯೆಯನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ, ಬರದಂತೆ ತಡ್ಕೊಂಡ್ರೆ ಎಷ್ಟೋ ವೈದ್ಯಕೀಯ ಖರ್ಚುಗಳು ಸಹ ಉಳಿತೈತಿ. ರೈತರು ರೇಖಿ ಕಲಿತ್ರಂದ್ರೆ ಮಾನಸಿಕವಾಗಿ ಶಾಂತ ಆಗಿರ್ತಾರೋ, ಅವರೇ ಸಹ ವಿಚಾರ ಮಾಡ್ತಾರೋ ನಾವು ಯಾವುದು ಬೀಜ ಬಿತ್ತಬೇಕು, ಯಾವಾಗ ನಾವು ನೀರು ಹೊಡಿಬೇಕು, ನೀರು ಹಾಸ್ಬೇಕು, ಏನು ಇಂಥವೆಲ್ಲ ವಿಚಾರಗಳು ನಿಧಾನವಾಗಿ ಬರಲಿಕ್ಕೆ ಚಾಲು ಆಗ್ತಾವೆ. ಮನಸ್ಸು ಗೊಂದಲ ಆಗೋದು ಕಡಿಮೆ ಆಕೈತಿ, ರೈತರಲ್ಲಿ ಏಕಾಗ್ರತೆ ಬೆಳಿತೈತಿ. ಆಮೇಲೆ ನನ್ನ ಕೃಷಿ ಭೂಮಿ ಮೇಲೆ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿ ವಾತಾವರಣ ಇರಲಿ ಅಂತ ನೀವು ನಿಮ್ಮ ಕೃಷಿ ಭೂಮಿಗೆ ರೇಖಿ ಮಾಡುವಾಗ ಪ್ರಾರ್ಥನೆ ಮಾಡಬೇಕು. ನೀವು ವೈಜ್ಞಾನಿಕವಾಗಿ ಗೊಬ್ಬರ ಹಾಕೋದು, ಔಷಧ ಹೊಡೋದು ಇವನ್ನೆಲ್ಲ ಮಾಡಿರಿ. ಮಾಡೋದ್ರ ಜೊತೆಗೆ ನಿತ್ಯ 1 ಅಥವಾ 2 ಸಲ ನಿಮ್ಮ ಬೀಜ ಸಸಿಗಳಿಗೆ ಅಥವಾ ಹೊಲಕ್ಕೆ ರೇಖಿ ಹೀಲ್ ಮಾಡೋದ್ರಿಂದ ಇನ್ನಷ್ಟು ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಹೊಲದೊಳಗೆ ಬೆಳಿತೈತಿ. ಕೆಲವು ಸಲ ಅಲ್ಲಿ ಬೆಳೆ ಇರಲಿಲ್ಲ ಅಂದರೂ ಸಹ ನೀವು ಅದಕ್ಕೆ ನಿಮ್ಮ ಹೊಲಕ್ಕೆ ಹೀಲ್ ಮಾಡಿರಿ. ಇದರಿಂದ ಮಣ್ಣಿನಲ್ಲಿ ಫಲವತ್ತತೆ ಇನ್ನೂ ಚೆನ್ನಾಗಿ ಉಳಿದುಕೊಳ್ಳಿಕ್ಕೆ ಸಹಾಯ ಆಕೈತಿ. ರೈತರು ಸಹ ರೇಖಿ ಕಲಿಯಿರಿ. ಇದರ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಿ ಇಟ್ಕೊಳ್ಳಿ. ನಿಮ್ಮ ಬೆಳೆಗಳನ್ನು ಇನ್ನಷ್ಟು ಫಲವತ್ತತೆಯಿಂದ ಬೆಳೀಲಿಕ್ಕೆ ಸಹಾಯ ತಗೋರಿ. ಬೇಸಿಕ್ಕು ಹಾಗೂ ನೀವು 2 ಡಿಗ್ರಿ ಕಲಿತ್ರೂ ಸಾಕು. ಮೊದಲನೇ ಡಿಗ್ರಿಯಲ್ಲಿ ನಾವು ಬೇಸಿಕ್ಕಾಗಿ ರೇಖಿ ಹೇಗೆ ಮಾಡಬೇಕು, ಏನು ಯಾವ ರೀತಿ ನಮ್ಮ ಚಕ್ರಗಳಿಗೆ ಹೀಲ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಕಲಿಸ್ತೇವೆ. 2ನೇ ಡಿಗ್ರಿ ಒಳಗೆ ಇವು ಬರ್ತಾವೆ, ಸಿಂಬಲ್ ಬರ್ತಾವೆ. ನೀವು ಆ ಸಿಂಬಲ್ ಮೂಲಕ ಮನೆಯಲ್ಲಿ ಕುಂತೇ ನೀವು ಹೊಲ ಎಲ್ಲೇ ಇರಲಿ, ಕೃಷಿ ಭೂಮಿ ಎಲ್ಲೇ ಇದ್ರೂ ಸಹ ಕಣ್ಣು ಮುಚ್ಕೊಂಡು ಕೂತು ಇಲ್ಲಿಂದನೇ ನಾವು ಕನೆಕ್ಟ್ ಮಾಡ್ಕೋಬೋದು. ಹಂಸಜೇಷನ್ ಸಿಂಬಾಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಡಿಸ್ಟೆನ್ಸ್ ಸೀಲಿಂಗ್ ಹೇಗೆ ಮಾಡ್ಬೇಕಂತ. ನಾವು ಅದರಲ್ಲಿ ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ಕನೆಕ್ಟ್ ಮಾಡಿಕೊಂಡು ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ತಿದ್ವಿ. ಇಲ್ಲಿ ನಾವು ನಮ್ಮ ಹೊಲವನ್ನು ಸಹ ಕನೆಕ್ಟ್ ಮಾಡಿಕೊಂಡು ಡಿಸ್ಟೆನ್ಸ್ ಸೀಲಿಂಗ್ ಮಾಡ್ತೀವಿ. ರೇಖಿ ಅಂದರೆ ಬರೀ ಮನುಷ್ಯರಿಗೆ ಅಂತಷ್ಟೇ ಅಲ್ಲ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಸಸ್ಯಗಳಿಗೆ, ಹೊಲಗಳಿಗೆ, ಎಲ್ಲ ಜೀವಂತ ಪ್ರಾಣಿಗಳಿಗೂ ಸಹ ನಾವು ಯೂಸ್ ಮಾಡ್ಬೋದು. ನೀವು ಸಹ ರೇಖಿ ದೀಕ್ಷೆ ಪಡೆಯಿರಿ. ನೀವು ಒಬ್ಬ ರೇಖಿ ಹೀಲರ್ ಆಗಿರಿ. ಪ್ರತಿ ಮನೆಯಲ್ಲಿನೂ ಸಹ ಒಬ್ಬ ರೇಖಿ ಹೀಲರ್ ಇರಬೇಕು. ಆ ಉದ್ಯೋಗಿನೇ ಆಯ್ತು, ವ್ಯಾಪಾರಸ್ಥನೇ ಆಯ್ತು, ಉದ್ಯಮಿನೇ ಆಯ್ತು, ರೈತನೇ ಆಯ್ತು, ಯಾರೇ ಇರಲಿ, ಪ್ರತಿ ಮನೆಯೊಳಗೆ ಒಬ್ಬ ರೇಖಿ ಹೀಲರ್ ಇದ್ದರೆ ಆ ಮನೆಯ ಕುಟುಂಬಕ್ಕೆ, ಅವನ ವ್ಯಾಪಾರಕ್ಕೆ, ಉದ್ಯಮಿಗೆ, ಕೈಗಾರಿಕೆಗೆ, ಕೃಷಿಗೆ ಎಲ್ಲದಕ್ಕೂ ಅನುಕೂಲ ಆಕೈತಿ. ಈ ವಿಡಿಯೋವನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಶೇರ್ ಮಾಡಿ.
ನಿಮ್ಮ ಕುಟುಂಬದ ಸದಸ್ಯರಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ವಿಷಯಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಅಥವಾ ನೀವು ರೇಖಿ ದೀಕ್ಷೆ ಪಡೆದುಕೊಳ್ಳಬೇಕಂದ್ರೆ ಆನ್ಲೈನ್ ಅಥವಾ ಆಫ್ಲೈನ್ ಸೌಲಭ್ಯವೂ ಇದೆ. ನನ್ನ ಮೊಬೈಲ್ ನಂಬರ್ 8904131324ಗೆ ಸಂಪರ್ಕಿಸಿ. ಮತ್ತಷ್ಟು ಮಾಹಿತಿಗಳೊಂದಿಗೆ, ರೇಖೆ ಸಂಬಂಧಿಸಿದ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಇನ್ನೊಮ್ಮೆ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.